ಹಲೋ ಗಾಯ್ಸ್, ಪ್ರೀವಿಯಸ್ ವಿಡಿಯೋದಲ್ಲಿ ಲೂಪ್ಸ್ ಅಂದ್ರೆ ಏನು, ಟೈಪ್ಸ್ ಆಫ್ ಲೂಪಲ್ಲಿ ಫಾರ್ ಲೂಪ್ ನೋಡಿದ್ವಿ. ಈ ವಿಡಿಯೋದಲ್ಲಿ ವೈಲ್ ಲೂಪ್ ಮತ್ತು ಡು ವೈಲ್ ಲೂಪ್ ಬಗ್ಗೆ ನೋಡ್ಕೊಳ್ಳೋಣ. ಎ ವೈಲ್ ಲೂಪ್ ಈಸ್ ಇನ್ ಸಿ ಪ್ರೋಗ್ರಾಮಿಂಗ್ ದ್ಯಾಟ್ ರಿಪೀಟ್ಸ್ ಎ ಬ್ಲಾಕ್ ಆಫ್ ಕೋಡ್ ಅಂಟಿಲ್ ಎ ಕಂಡೀಷನ್ ಮೀಟ್. ಮೀನ್ಸ್ ನಾವು ಏನು ಕಂಡೀಷನ್ ಕೊಟ್ಟಿರ್ತೀವಲ್ಲ ವೈಲ್ ಲೂಪಲ್ಲಿ, ಅದು ಫಾಲ್ಸ್ ಆಗೋವರೆಗೂ ಅದು ಬ್ಲಾಕ್ ಆಫ್ ಕೋಡ್ನ ರಿಪೀಟ್ ಮಾಡ್ತಾ ಹೋಗುತ್ತೆ. ಇಟ್ ಈಸ್ ಯೂಸ್ಡ್ ವೆನ್ ದ ನಂಬರ್ ಆಫ್ ಟೈಮ್ಸ್ ದ ಕೋಡ್ ಶುಡ್ ಬಿ ರಿಪೀಟೆಡ್ ಈಸ್ ಅನ್ನೋನ್. ಮೀನ್ಸ್ ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ನಮಗೆ ಎಷ್ಟು ಟೈಮ್ ರಿಪೀಟ್ ಆಗಬೇಕು ಆ ಬ್ಲಾಕ್ ಆಫ್ ಕೋಡ್ ಗೊತ್ತಿಲ್ಲದಾಗ ಈ ವೈಲ್ ಲೂಪ್ನ ಯೂಸ್ ಮಾಡ್ತೀವಿ. ರಿಪಿಟೇಷನ್ ಆಫ್ ಕೋಡ್ ಗೊತ್ತಿದ್ದಾಗ ಫಾರ್ ಲೂಪ್ ಯೂಸ್ ಮಾಡ್ತೀವಿ, ಗೊತ್ತಿಲ್ಲದಾಗ ವೈಲ್ ಲೂಪ್ ಯೂಸ್ ಮಾಡ್ತೀವಿ. ಸಿಂಟ್ಯಾಕ್ಸ್: ವೈಲು ಇಲ್ಲಿ ಕಂಡೀಷನ್ ಹಾಕ್ತೀವಿ. ಫಾರ್ ಲೂಪಲ್ಲಿ ಇನಿಷಿಯಲೈಸೇಷನ್ ಮಾಡ್ತಿದ್ವಲ್ಲ, ಇನಿಷಿಯಲೈಸೇಷನ್ನ ಮೇಲೆ ಮಾಡ್ಬೋದು ನಾವು ಕೋಡಲ್ಲಿ. ಇಲ್ಲಿ ಕಂಡೀಷನ್ ಓನ್ಲಿ ಹಾಕೋದು ಮತ್ತು ಬ್ಲಾಕ್ ಆಫ್ ಕೋಡ್ನ ಬರೆಯೋದು. ಕಂಡೀಷನ್ ಎಲ್ಲಿವರೆಗೂ ಫಾಲ್ಸ್ ಆಗುತ್ತಲ್ಲ ಅಲ್ಲಿವರೆಗೂ ಈ ಲೂಪು ವರ್ಕ್ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್ ನೋಡೋಣ. ಒಂದು ಹೊಸ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡೋಣ. ಈಗ 1 ಇಂದ 5 ಮಟ್ಟ ನಂಬರ್ನ ಪ್ರಿಂಟ್ ಮಾಡೋಣ. ನಂಬರ್ ಪ್ರಿಂಟ್ ಮಾಡೋಕ್ಕೆ ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡ್ಕೊಳ್ಳೋಣ. ಐದರ ಮಟ್ಟ ಪ್ರಿಂಟ್ ಆಗೋಕ್ಕೆ ಕಂಡೀಷನ್ ಬರ್ಕೊಳ್ಳೋಣ. ಪ್ರಿಂಟ್ ಆಗೋಕ್ಕೆ ಸ್ಟೇಟ್ಮೆಂಟ್ ಬರ್ಕೊಳ್ಳೋಣ. ಪ್ರಿಂಟ್ ಎಫ್ ಲೈನ್, ನೆಕ್ಸ್ಟ್ ಲೈನ್ ಬರೋಕ್ಕೆ ಬ್ಯಾಕ್ಸ್ಲ್ಯಾಶ್ ಅನ್ನು ಬರ್ಕೊಂಡು ಸೆಮಿಕೋಲನ್ ಐನ ಇಂಕ್ರಿಮೆಂಟ್ ಮಾಡ್ಕೊಳ್ಳೋಣ. ಈಗ ಕೋಡ್ನ ರನ್ ಮಾಡೋಣ. ನೋಡಿ, 5 ಹೊತ್ತಿಗೆ ಏನು ಪ್ರಿಂಟ್ ಆಗಿಲ್ಲ. ಮೀನ್ಸ್ ಐಗಿಂತ ದೊಡ್ಡದಾದಾಗ ಕಂಡೀಷನ್ ಫಾಲ್ಸ್ ಆಗಿ ಲೂಪಿಂದ ಎಕ್ಸಿಟ್ ಆಗುತ್ತೆ. ಈಗ ನಾವು ಡು ವೈಲ್ ನೋಡೋಣ. ಡು ವೈಲ್ ಎದಕ್ಕೆ ಬಳಸ್ತಾರೆ ಯಾಕೆ ಅಂತ. ಡು ವೈಲ್: ಎ ಡು ವೈಲ್ ಲೂಪ್ ಈಸ್ ಎ ಕಂಟ್ರೋಲ್ ಫ್ಲೋ ಸ್ಟೇಟ್ಮೆಂಟ್ ದಟ್ executes a block of code at least once and then repeats or exits the loop based on the condition. ಡು ವೈಲ್ ಅಂದರೆ ಮೀನ್ಸ್ ಅದು ಕಂಡೀಷನ್ ಫಸ್ಟು ನೋಡೋದಿಲ್ಲ. ಅದು ಏನಾರ ಇರಲಿ, ಕಂಡೀಷನು ಒಂದ್ಸತಿ ಪ್ರಿಂಟ್ ಆಗು, ಆಮೇಲೆ ಕಂಡೀಷನ್ ಚೆಕ್ ಆಗು, ದೆನ್ ರಿಪೀಟ್ಸ್ ಆರ್ ಎಕ್ಸಿಸ್ಟ್ ದ ಲೂಪ್ ಬೇಸ್ಡ್ ಆನ್ ದ ಕಂಡೀಷನ್. ಕಂಡೀಷನ್ ಮೇಲೆ ಅದು ನೆಕ್ಸ್ಟ್ ಲೂಪ್ ಎಕ್ಸಿಕ್ಯೂಟ್ ಆಗಬೇಕು ಬೇಡ ಅನ್ನೋದು ನಿಂತಿರುತ್ತೆ. ಈಗ ಸಿಂಟ್ಯಾಕ್ಸ್ ನೋಡಿ. ಫಸ್ಟ್ ಡು ಅಲ್ಲಿ ಏನಿರುತ್ತೋ ಬ್ಲಾಕ್ ಆಫ್ ಕೋಡಲ್ಲಿ ಅದು ಫಸ್ಟು ಪ್ರಿಂಟ್ ಆಗುತ್ತೆ ಒಂದ್ಸತಿ, ಆಮೇಲೆ ಕಂಡೀಷನ್ ಚೆಕ್ ಆಗುತ್ತೆ. ಕಂಡೀಷನ್ ಯಾವುದಾದ್ರು ಟ್ರೂ ಇತ್ತು ಅಂದರೆ ಮತ್ತೆ ಮೇಲ್ಗಡೆ ಬಂದು ಮತ್ತೆ ಬ್ಲಾಕ್ ಆಫ್ ಕೋಡ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಏನಾದ್ರು ಫಾಲ್ಸ್ ಆಯಿತು ಅಂದರೆ ಹೊರಗೆ ಬರುತ್ತೆ ಲೂಪಿಂದ. ಈಗ ಒಂದು ಎಕ್ಸಾಂಪಲ್ ನೋಡೋಣ. ಹೊಸ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಇಲ್ಲಿ 1 ಇಂದ 5 ನಂಬರ್ನ ಪ್ರಿಂಟ್ ಮಾಡೋಣ. ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡ್ಕೊಳ್ಳೋಣ ಐ ಅಂತ. ಡು ಪ್ರಿಂಟ್ ಸ್ಟೇಟ್ಮೆಂಟ್ ಮಾಡ್ಕೊಳ್ಳೋಣ. ಪ್ರಿಂಟ್ ಅಂತ ವೈಲಲ್ಲಿ ಕಂಡೀಷನ್ ಹಾಕೊಳ್ಳೋಣ. ಈಗ ವೈಲ್
ಐ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5. ಈಗ ನಾವು ಇಂಕ್ರಿಮೆಂಟ್ ಮಾಡ್ಕೊಬೇಕಲ್ಲ, ಡೂ ಅಲ್ಲಿ ಇಂಕ್ರಿಮೆಂಟ್ ಮಾಡ್ಕೊಳ ಐ ಪ್ಲಸ್ ಪ್ಲಸ್ ಅಂತ. ಈಗ ಕೋಡ್ನ ರನ್ ಮಾಡೋಣ, ಏನು ಬರುತ್ತೆ ನೋಡೋಣ. ಏನೋ ಎಲ್ಲಿ ಬರ್ತೈತೆ, ಡೂ ವೈಲಲ್ಲಿ ಇಲ್ಲಿ ಸೆಮಿಕೋಲನ್ ಹಾಕಬೇಕು. ನೋಡಿ ಇಲ್ಲಿ ವೈಲ್ನಲ್ಲಿ ಕಂಡೀಷನ್ ಚೆಕ್ ಆಗಿ ಮತ್ತೆ ಹೋಗಿ ಮೇಲ್ಗಡೆ ಐ ಇಂಕ್ರಿಮೆಂಟ್ ಆಗಿ ಪ್ರಿಂಟ್ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು.